ಬಿಗ್ ಬಾಸ್ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿ ಹಾಗೂ ರಜತ್ ಹವಾ ಸಖತ್ತಾಗಿಯೇ ಇದೆ. ಸದ್ಯ ಮನೆಯಲ್ಲಿ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಆದ್ರೆ ಅಧಿಕಾರ ಮಾತ್ರ ಶೋಭಾದು ಆದಂತಿದೆ. ಈ ಅಧಿಕಾರದ ಪ್ರಕಾರ ಶೋಭಾ ಅವರು ಹಾಗೂ ರಜತ್ ಕೈಯಲ್ಲಿ ಎಲ್ಲಾ ಅಧಿಕಾರ ಇರುತ್ತೆ. ಅಡುಗೆ ಮನೆಯ ಸಂಪೂರ್ಣ ಹಕ್ಕು ಇವರಿಗೆ ಸಿಕ್ಕಿದೆ. ಅಡುಗೆ ಮನೆಯಲ್ಲಿ ಏನೇ ತೆಗೆದುಕೊಳ್ಳುವುದಾದ್ರೂ ಶೋಭಾ ಅವರನ್ನು ಕೇಳಿಯೇ ಮುಂದುವರಿಯಬೇಕು. ತಮ್ಮ ಅಧಿಕಾರವನ್ನು ಕಿತ್ತುಕೊಂಡಂತೆ ಭವ್ಯಗೆ ಭಾಸವಾಗುತ್ತಿದೆ. ಭವ್ಯ ಕಾಫಿ ಮಗ್ನ ಎತ್ತಿಕೊಳ್ಳಲು ಅಡುಗೆ ಮನೆಗೆ ಬರುತ್ತಿದ್ದರು. ಆಗ ಗೌತಮಿ ಅವರು ಶೋಭಾ ಕೇಳಿಯೇ ಬರಬೇಕು ಎಂದರು. ಇದು ಭವ್ಯ ಅವರಿಗೆ ಸಹಿಸಲು ಆಗಿಲ್ಲ. ನಾನೇನು ಎಲ್ಲರ ಬಳಿ ಕೂಗಿ ಹೇಳಿ ಬರಬೇಕಾ? ಅವರಿಗೆ ಹೇಳಿ ಬಂದಿದ್ದೇನೆ ಎಂದು ಗಟ್ಟಿಯಾಗಿ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಹೊಸ ಪ್ರೋಮೋ ಔಟ್ ಆಗಿದೆ. ಇನ್ನು ಹನುಮಂತ, ಯಪ್ಪ ಕೂಗಾಟ ನೋಡೋಕೆ ಆಗಲ್ಲ, ನಾವಿಬ್ಬರು ಎಲ್ಲಾದರೂ ಸಿಕ್ಕಿ ಹಾಕೊಂಡ್ರೆ ಉಚ್ಚೆನೆ ಹೊಯ್ಕೋತೀವಿ ಎಂದಿದ್ದಾರೆ ಹನುಮಂತು. ಸದ್ಯ ಶೋಭಾ ಮಾತಿನ ಸಮರಕ್ಕೆ ಮೂಕ ಸಾಕ್ಷಿಯಾದಂತಿದೆ ದೊಡ್ಡಮನೆ. ರಜತ್ ಹಾಗೂ ಶೋಭಾ ಶೆಟ್ಟಿ ಮಧ್ಯೆ ಒಬ್ಬರನ್ನು ತಂಡದ ನಾಯಕತ್ವದಿಂದ ಹೊರಕ್ಕೆ ಇಡುವ ಚಟುವಟಿಕೆಯನ್ನು ಬಿಗ್ ಬಾಸ್ ನೀಡಿದ್ರು. ಈ ವೇಳೆ ಮಂಜು ಅವರು ಶೋಭಾ ಹೆಸರನ್ನು ತೆಗೆದುಕೊಂಡರು. ಇದಕ್ಕೆ ಶೋಭಾ ಕೂಗಾಡಿದ್ದಾರೆ. ಅವರ ಕೂಗಾಟ ನೋಡಿ ಹನುಮಂತ ಸೈಲೆಂಟ್ ಆಗಿದ್ದಾರೆ. ರೂಲ್ಸ್ ಮತ್ತು ರೆಗ್ಯುಲೇಷನ್ ಏನು ಇರುತ್ತೋ ಅದನ್ನು ಅಲ್ಲಾಡಿಸಿದ್ದು ಶೋಭಾ ಅಂತ ನನಗೆ ಅನ್ಸುತ್ತೆ ಎಂದಿದ್ದಾರೆ ಉಗ್ರ ಮಂಜು. ಇದಕ್ಕೆ ಶೋಭಾ ಅವರು ಸಖತ್ ಕೂಗಾಡಿದ್ದಾರೆ. ಉಗ್ರ ಮಂಜು ಅವರಿಗೆ ಕ್ಲಾರಿಟಿನೇ ಇಲ್ಲ, ನಾನ್ಸೆನ್ಸ್ ರೀಸನ್ ಕೊಡ್ತಾ ಇದ್ದೀರಾ, ಹೇಳಿದ್ದನ್ನ ಕೇಳಿಸಿಕೊಳ್ಳಿ ಎಂದು ಅರಚಿದ್ದಾರೆ. ಇನ್ನು ಶೋಭಾ ಅವರು ಕೂಡ ಬರುತ್ತಲೇ ಹನುಮಂತನ ಹಿಂದೆ ಬಿದ್ದಿದ್ದಾರೆ. ಚೈತ್ರಾ ಅವರು ಹಾಸ್ಪಿಟಲ್ ಹೋಗಿ ಬಂದಾಗಲೂ ಹನುಮಂತ ಕೊಟ್ಟ ಉತ್ತರಕ್ಕೆ ಕಿಚ್ಚ ಅವರೇ ಹೊಗಳಿದ್ದರು. ಹನುಮಂತನ ಆಟವನ್ನು ಶೋಭಾ ಶೆಟ್ಟಿ ಹೊರಗಿನಿಂದ ನೋಡಿ ಬಂದಿರುವ ಕಾರಣಕ್ಕೆ ಅವರ ಹಿಂದೆ ಬಿದ್ದಿದ್ದಾರೆ ಅಂತಿದ್ದಾರೆ ನೆಟ್ಟಿಗರು. ದೊಡ್ಡಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರಿಗೂ ತಮ್ಮ ಪರಿಚಯ ಮಾಡಿಕೊಂಡರು ಶೋಭಾ. ಆದ್ರೆ ಹೆಚ್ಚು ಹಿಂದೆ ಬಂದಿದ್ದು ಹನುಮಂತನ ಹಿಂದೆ. ಒಟ್ಟಿನಲ್ಲಿ ಶೋಭಾ ಅವರ ಕೂಗಾಟಕ್ಕೆ ಮನೆ ಮಂದಿ ಸೈಲೆಂಟ್ ಆಗಿದೆ.